ಇದೇನಾ ಕ್ಲಬ್ಬು? ಓ, ನೀವ್ ಯಾವತ್ತೂ ನೋಡೇ ಇಲ್ಲ ಅಲ್ವಾ ಅತ್ತೆ? ನಾವ್ ನೋಡ್ದೇ ಇರೋದ ಲೈಫಲ್ಲಿ ಎಂತೆಂತ ಕ್ಲಬ್ ಸುತ್ತಿಲ್ಲ ಇಲ್ಲಿಲ್ಲ. ಹೌದು 1 2 3 ನೀವ್ ಇಲ್ಲಿ ಬಂದ್ ಏನ್ ಮಾಡ್ತೀರಾ? ಎಲ್ರು ಕ್ಲಬ್ ಅಲ್ಲಿ ಏನ್ ಮಾಡ್ತಾರೋ ಅದನ್ನೇ ಮಾಡ್ತೀವಿ. ನೋ 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 ನೋ, ಎಲ್ರು ಮಾಡೋದ್ನ ನೀವ್ ಮಾಡೋ ಹಾಗಿಲ್ಲ. ಈ ಅತ್ತೆಗೆ ಯಾವ್ದು ಒಪ್ಕೆನೋ ಅದನ್ನೇ ಮಾಡ್ಬೇಕು. ಒಳಗ್ ಹೋಗೋಣವಾ ಸೊಸೆ ನಂಬರ್ 1? ನಮ್ಮನ್ನೆಲ್ಲ ಬುಗ್ರಿ ತರ ಆಡಿಸ್ತೀನಿ ಅಂದಿದ್ರಿ ಅಲ್ವಾ? ಇವತ್ತು ನಾನ್ ಕೊಡೋ ಚಾಟಿ ಏಟ್ಗೆ ನೀವು ಈ ಮನೆಯಿಂದ ಆಚೆ ಬಿದ್ದಿರ್ತೀರ. ಹೆಲೋ ದುರ್ಗಾಂಬ ಅವ್ರೆ, ನಿಮ್ಮನ್ನೇ ಕೇಳ್ತಿರೋದು. ಒಳಗ್ ಹೋಗೋಣವಾ? ಹಾಯ್ ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಹೌ ಯು? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಎಷ್ಟ್ ದಿನ ಆಯ್ತು ನಿಮ್ಮನ್ನ ಇಲ್ಲಿ ನೋಡಿ. ಹಾ, ಸ್ವಲ್ಪ ಬ್ಯುಸಿ ಇದ್ದೆ. ಹೆಲೋ, ನೀವೇ ಮಾತಾಡ್ಕೊಂಡ್ರೆ ಹೇಗೆ? ನಾನು ಒಬ್ಳಿಲ್ಲಿದ್ದೀನಿ, ನನ್ನೂ ಪರಿಚಯ ಮಾಡಿಸ್ಕೊಡ್ಬೋದು ತಾನೆ ಸೊಸೆ ನಂಬರ್ 1? ಇವರು ಲೀಲಾ ಅಂತ ನಮ್ಮ ಏಜೆ ಹೆಂಡತಿ. ನಿಮ್ಮ ಅತ್ತೆ ತಾನೇ ದುರ್ಗಾ? ಯಾ ಈ ಸರಸ್ವತಿ, ಲಕ್ಷ್ಮಿ, ದುರ್ಗಾಗೆ ಅತ್ತೆ ನಾನೇ. ಬೋರ್ ಆಗ್ತಿದೆ, ಕ್ಲಬ್ಬಿಗೆ ಕರ್ಕೊಂಡು ಹೋಗಿ ಅತ್ತೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ಹೋಗ್ಲಿ ಪಾಪ ಅಂತ ದೊಡ್ಡ ಮನ್ಸ್ ಮಾಡಿ ನಾನೇ ಕರ್ಕೊಂಡ್ ಬಂದೆ. ಒಳ್ಳೆ ಆಯ್ತು ಬಿಡಿ. ಬೈ ದ ವೇ, ನೀವೆಲ್ಲ ಯಾರು? ಫ್ರೆಂಡ್ಸ್. ಓ, ನೈಸ್ ಟು ಮೀಟ್ ಯು. ನಮ್ ಕ್ಲಬ್ ನಲ್ಲಿ ದುರ್ಗಾ, ಲಕ್ಷ್ಮಿ, ಸರಸ್ವತಿನೇ ಮೋಸ್ಟ್ ಬ್ಯೂಟಿಫುಲ್ ಅನ್ಕೊಂಡಿದ್ವಿ. ಆದ್ರೆ ನಿಮ್ಮನ್ನ ನೋಡಾದ್ಮೇಲಿಂದ ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್. ಬರೀ ಬ್ಯೂಟಿಫುಲ್ ಅಲ್ಲ, ಯಂಗ್ ಅಂಡ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಇನ್ನು ಇಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಹೋಗೋಣ. ಬನ್ನಿ. ಎಲ್ಲಿ ಹೋಗ್ತಿದ್ದೀರಾ? ನೀವು ಇಲ್ಲೇ ಇರಿ, ನಮಗೆ ಸ್ವಲ್ಪ ಕೆಲಸ ಇದೆ, ಬರ್ತೀವಿ. ಅಪ್ಪ, ಇನ್ನು 30 ಮಿನಿಟ್ಸಲ್ಲಿ ಲಾಯರ್ ಬರ್ತಿದ್ದಾರೆ. ನಮ್ಮ ಕಡೆಯಿಂದ ಎಲ್ಲ ಪ್ರಿಪ್ರೇಷನ್ ಆಗಿದೆಯಾ? ಹಾಂ ಎಲ್ಲ ಆಗಿದೆ. ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡಬೇಕಷ್ಟೆ. ಬಾಸ್, ನಂಗೊಂದು ಸಣ್ಣ ಡೌಟು. ನಿಮ್ಗೆ ಕೋಪ ಬರುತ್ತೆ ಅಂದರೆ ನಾನು ಕೇಳಲ್ಲ ಬಿಡಿ. ಕೇಳು ಸರ್, ನಮ್ಮ ಪ್ರಾಡಕ್ಟಿಗೆ ಇಲ್ಲೇ ಒಳ್ಳೆ ಡಿಮಾಂಡ್ ಇದೆ ಸರ್. ನೀವಿಲ್ಲಿ ಇನ್ನು ಒಂದಲ್ಲ 10 ಬ್ರ್ಯಾಂಚ್ ಹಾಕಿದ್ರು ನಮ್ಗೆ ಒಳ್ಳೆ ಬಿಸ್ನೆಸ್ ಆಗೇ ಆಗುತ್ತೆ. ಏಜನ್ ಹೆಸರು ಒಂದು ದೊಡ್ಡ ಬ್ರ್ಯಾಂಡು. ಆದರೆ ನೀವೇ ಇಲ್ಲಿ ಇನ್ನೊಂದು ಹೊಸ ಹೋಟೆಲ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಆದರೆ ಗೊತ್ತಿಲ್ಲದಿರೋ ದೇಶದ ಜನರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಪರಿಚಯ ಮಾಡೋಕೆ ಹೊರಟಿದ್ದೀರಾ. ಒಂದಕ್ಕೊಂದು ಸಿಂಕೆ ಆಗ್ತಿಲ್ಲ ಸರ್. ಹೌದಪ್ಪ, ಇಲ್ಲೇ ನಾವು ಕ್ರೋರ್ಸ್ ಸಿಗದ್ರೆ ಪ್ರಾಫಿಟ್ ನೋಡ್ತಿದ್ದೀವಿ. ಮತ್ತೆ ಅಲ್ಲಿ ಹೋದ್ಮೇಲೆ ರೂಟ್ಸಿಂದ ಎಫರ್ಟ್ ಹಾಕಬೇಕಾಗತ್ತೆ. ಬಿಸ್ನೆಸ್ನ ಬರೀ ಲಾಭಕ್ಕೋಸ್ಕರ ಮಾಡೋಂಥದ್ದಲ್ಲ. ಅವಕಾಶ ಸಿಕ್ತಾಗೆಲ್ಲ ನಮ್ಮ ದೇಶದ ಕೆಪಾಸಿಟಿ ಏನು ಅಂತ ಬೇರೆ ದೇಶಕ್ಕೆ ನಾವು ತೋರಿಸ್ಕೊಡ್ಬೇಕು. ಇಲ್ಲಿರುವಂಥ ರಿಸೋರ್ಸಸ್ಸು ಬೇರೆ ದೇಶದಲ್ಲಿಲ್ಲ. ನಮ್ಮ ದೇಶದ ಮಹತ್ವ ಏನು ಅನ್ನೋದನ್ನು ಬೇರೆ ದೇಶದವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು.
ಬೇರೆ ದೇಶದ ಕಂಪ್ನಿಗಳಿಗೆ ನಮ್ಮ ದೇಶದಲ್ಲಿ ಜಾಗ ಮಾಡಿಕೊಡೋದಷ್ಟೇ ಅಲ್ಲ, ನಮ್ಮ ದೇಶದ ಕಂಪ್ನಿಗಳಿಗೆ ಅವ್ರ ದೇಶದಲ್ಲಿ ನಾವು ಜಾಗ ಮಾಡ್ಕೋಬೇಕು. ನಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯನ ಎತ್ತಿ ಹಿಡಿಬೇಕು. ಇದೇ ನಮ್ಮ ಕನಸು, ನಮ್ಮ ಉದ್ದೇಶ. ಅಪ್ಪ, ನಮ್ಮ ಕನಸಂದ್ರೆ? ಐ ಮೀನ್ ನನ್ನ ಕನಸು. ವಾವ್, ಸೂಪರ್ ಸರ್, ನಿಮಗೆ ನೀವೇ ಸಾಟಿ ಸರ್. ಅಪ್ಪ, ನೀವು ಗ್ರೇಟ್ ಅಪ್ಪ. ಇಟ್ಸ್ ಬಿಯಾಂಡ್ ದಿ ಇಮ್ಯಾಜಿನೇಷನ್. ನೀವು ಯೋಚನೆ ಮಾಡೋ ರೀತಿ, ಎಷ್ಟೊಂದು ಐಡಿಯಾಸ್ಗಳನ್ನ ನಮ್ಗೆ ಹೇಳೋ ರೀತಿ ಎಲ್ಲ ನೋಡಿ ನಮಗೆ ನಿಮ್ಮ ಮೇಲೆ ತುಂಬಾ ಪ್ರೌಡ್ ಫೀಲ್ ಆಗುತ್ತಪ್ಪ. ಆದರೆ ನಮಗೆ ನಿಮ್ಮ ರೀತಿ ಯೋಚನೆ ಮಾಡೋಕ್ಕಾಗಲ್ಲ ಅಂತ ಬೇಜಾರು ಕೂಡ ಇದೆಯಪ್ಪ. ನೋ, ಇದು ಇಮ್ಯಾಜಿನೇಷನಿಂದ ಬರುವಂಥದ್ದಲ್ಲ, ಅನುಭವದಿಂದ ಬರುವಂಥದ್ದು, ಪ್ಯಾಷನಿಂದ ಬರುವಂಥದ್ದು. ಎನಿವೆ, ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಮೋರೋವರ್, ಈ ಥರದ ಯೋಚನೆಗಳು ಬರಬೇಕು ಅಂದರೆ ನಮ್ಮ ದೇಶ, ನಮ್ಮ ನೆಲ, ನಮ್ಮ ಜಲ, ಇದ್ರ ಬಗ್ಗೆ ನನಗೆ ಪ್ರೀತಿ ಇರಬೇಕು. ಗೆಟ್ಟು ನಾವು ಲೀಲಾಗ ರೆಡಿ ಆಗಕ್ಕೆ ಹೇಳು. ಓಕೆಪ್ಪ. ಹಾಗೆ ಬರೀ ಲೀಲಾ ಆಗಲ್ಲ, ಏಜೆ ಹೆಂಡತಿಯಾಗಿ ರೆಡಿ ಆಗಕ್ಕೆ ಹೇಳು. ನಮಸ್ತೆ ಮೇಡಮ್. ನಮಸ್ಕಾರ. ನೀವು ಏಜೆ ಸರ್ ವೈಫ್ ಅಂತ ಗೊತ್ತಾಯಿತು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೆ. ಮಾತಾಡ್ಸಿ. ಮತ್ತೇನು ಸಮಾಚಾರ? ಏಜೆ ಅವರು ನನ್ನ ಪಾಲಿನ ದೇವರು ಮೇಡಮ್. ಅವ್ರ ಋಣನ ನಾನು ಈ ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಮುಂಚೆ ಅವ್ರ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ದೇವ್ರಂಥ ವ್ಯಕ್ತಿ ಮೇಡಮ್, ಅಂಥ ವ್ಯಕ್ತಿನ ನನ್ನ ಜೀವನದಲ್ಲೇ ನೋಡಿಲ್ಲ. ಓಹೋಹೋ, ಇಷ್ಟೆಲ್ಲ ಹೊಗಳೋರು ಅಲ್ಲಿ ಕೆಲಸ ಯಾಕೆ ಬಿಟ್ರು? ನಾನು ಬಿಡಲಿಲ್ಲ, ನಾನೊಂದು ತಪ್ಪು ಮಾಡಿದೆ ಅಂತ ಅವರೇ ನನ್ನ ಕೆಲಸದಿಂದ ತೆಗೆದುಬಿಟ್ರು ಮೇಡಮ್. ಹೆಲೋ ಮಿಸ್ಟರ್, ನಿಮ್ಗೆ ಯಾರು ತಲೆಗೆಲೆ ಕೆಟ್ಟೋಗಿದ್ಯಾ? ಅಲ್ಲ, ಕೆಲಸದಿಂದ ತೆಗ್ದು ಹಾಕ್ದವ್ರನ್ನ ದೇವ್ರು ಅಂತಿದ್ದೀರಲ್ಲ, ಮೊದಲು ಹೋಗಿ ನಿಮ್ಮ ತಲೆ ಚೆಕ್ ಮಾಡಿಸ್ಕೊಳ್ಳಿ. ಅವ್ರು ನನಗೆ ಸುಮ್ಮನೆ ಶಿಕ್ಷೆ ಕೊಡಲಿಲ್ಲ ಮೇಡಮ್. ನಾನು ಅವ್ರಿಗೆ ಮೋಸ ಮಾಡಿದೆ. ಅವ್ರು ನನ್ನ ಕೆಲಸದಿಂದ ತೆಗೆದ್ರು. ನನಗೆಲ್ಲೂ ಕೆಲಸ ಸಿಗದೆ ಇರಂಗಾಯ್ತು. ನನ್ನ ತಪ್ಪಿನ ಅರಿವು ನನಗಾಯಿತು. ನಾನು ಹೋಗಿ ಕ್ಷಮೆ ಕೇಳಿದೆ. ನನ್ನ ತಪ್ಪನ್ನ ನಾನು ತಿದ್ಕೊಂಡೆ. ಅವರೇ ನನಗೆ ಕೆಲಸ ಕೊಡಿಸಿದ್ದು. ನನ್ನ ತಾಯಿಗೆ ಆಪರೇಷನ್ ಆದಾಗಲೂ ಅವರೇ ಟ್ರೀಟ್ಮೆಂಟ್ ಕೊಡಿಸಿದ್ದು. ನನ್ನ ತಂಗಿ ಮದುವೆ ಕೂಡ ಅವರೇ ಸಹಾಯ ಮಾಡಿದ್ದು ಮೇಡಮ್. ನಾವಿವತ್ತು ದೇವ್ರ ಪೂಜೆ ಮಾಡಬೇಕಾದ್ರೂ ಏಜೆ ಹೆಸರಲ್ಲಿ ಒಂದು ಹೂ ಬಿಡ್ತೀವಿ. ಅವರಂತೂ ಇಲ್ಲಿಗೆ ಅಷ್ಟಾಗಿ ಬರಲ್ಲ. ನೀವು ಬಂದಿದ್ದೀರಲ್ಲ, ಅವ್ರು ಬಂದಷ್ಟೇ ಖುಷಿ ಆಯಿತು ಮೇಡಮ್. ನಿಮ್ಗೇನು ಬೇಕಾದ್ರೂ ನಾನು ಕೇಳಿ ಮೇಡಮ್, ನಾನು ಇಲ್ಲೇ ಇರ್ತೀನಿ. ಸರಿ, ನಾನಿನ್ನು ಬರ್ತೀನಿ ಮೇಡಮ್. ಇದೇನಿದು ಸ್ಟೋರಿ ಮೇಟ್ ಟ್ವಿಸ್ಟು? ಒಬ್ರು ನೋಡಿದ್ರೆ ದೇವ್ರಂತ ಮನುಷ್ಯ ಅಂತಾರೆ, ಇನ್ನೊಬ್ರು ನೋಡಿದ್ರೆ ದೇವ್ನಂತ ಮನುಷ್ಯ ಅಂತಾರೆ, ಒಬ್ರು ನೋಡಿದ್ರೆ ಆಪ್ತ ರಕ್ಷಕ ಅಂತಾರೆ, ಇನ್ನೊಬ್ರು ನೋಡಿದ್ರೆ ಆಪ್ತ ಭಕ್ಷಕ ಅಂತಾರೆ. ಈ ಏಜೆ ಯಾವ ಥರ ವ್ಯಕ್ತಿ? ಇದನ್ನ ಅವ್ರ 3 ಜನ ಸೊಸೆಂದ್ರನ್ನೇ ಕೇಳಬೇಕು. ಹೌದು, ಒಳಗಡೆ ಹೋಗ್ತೀನಿ ಅಂತ ಹೇಳಿ ಹೋದವರು ಎಲ್ಲಿ ಹೋದ್ರು? 50 ಕಾಯಿನ್ ಕೊಡಿ ಮೇಡಮ್. 10,000ದ 5,000ದ? ಸರಸ್, ಅವರೆಲ್ಲ ಎಲ್ಲಿ? ಕಾರ್ಡ್ಸ್ ಆಡ್ತಿದಾರಾ? ಹೌದು. ಯಾಕೆ? ಅದು ನೀವು. ಅಜ್ಜಿ ಗೊತ್ತಾದ್ರೆ, ಏಜಿ ಗೊತ್ತಾದ್ರೆ ಮುಗೀತು ಕತೆ. ಬನ್ನಿ ಬನ್ನಿ, ಮೊದಲಿಂದ ಹೋಗೋಣ ಬನ್ನಿ. ಅತ್ತೆ, ಇಟ್ಸ್ ನಾಟ್ ಅ ಬಿಗ್ ಇಶ್ಯೂ.
ಹೈಫೈ ಲೈಫಲ್ಲಿ ಇದೆಲ್ಲ ಕಾಮನ್. ಏನು ಕಾಮನ್ನು? ಮನೇಲಿ ಪೂಜೆ ಪುನಸ್ಕಾರ ಮಾಡೋದು ಬಿಟ್ಟು ನೀವು ಜೂಜಾಡ್ತಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮಗೆ? ತಡೀರಿ, ಏಜೆ ಕಾಲ್ ಮಾಡ್ತೀನಿ. ಹಲೋ, ಅವ್ರಿಗೂ ಗೊತ್ತಿದೆ ಅವ್ರೇನು ನಮಗೆ ಬೈಯಲ್ಲ. ಮಂತ್ಲಿ ಒನ್ಸ್ ರಿಲ್ಯಾಕ್ಸೇಷನ್ಗೆ ಅಂತ ಇಲ್ಲಿಗೆ ಬರ್ತೀವಿ, ಜಸ್ಟ್ ಟೈಮ್ ಪಾಸ್ಗೆ ಅಷ್ಟೇ. ಸರು ಪಾಪ, ಇವ್ರಿಗೆ ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ? ಎಷ್ಟೇ ಆದರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ? ಹೆಲೋ ಹೆಲೋ ಹೆಲೋ, ನಮಗೆ ಗೊತ್ತಿಲ್ಲದೆ ಇರೋದಾ? ನಾನು ಚುಕ್ಕಿ ಮನೇಲಿ ಸೆಟ್ ಆಡ್ತಿದ್ವಿ, ಅದರಲ್ಲಿ ಫಸ್ಟ್ ನಂದೇ ಸೆಟ್ ಆಗ್ತಿತ್ತು ಗೊತ್ತಾ? ಏನು ಡೌಟಾ? ಬೇಕಿದ್ರೆ ಬನ್ನಿ ಆಡ್ ತೋರಿಸ್ತೀನಿ. ಹಲೋ ಹಲೋ ಹಲೋ, ದಯವಿಟ್ಟು ಅಂತ ಪ್ರಯೋಗಗಳನ್ನೆಲ್ಲ ಮಾಡಬೇಡ ಅಮ್ಮ. ಇದೇ ಬೇರೆ ಅದೇ ಬೇರೆ. ನೀವು ಸುಮ್ಮನೆ ಒಂದು ಕಡೆ ಸೈಲೆಂಟಾಗಿ ಇದ್ಬಿಡಿ. ನಿಮ್ಮ ಕೈಲಿ ಇದ್ಯಾವುದು ಆಗಲ್ಲ. ಲೀಲನ್ಗೆ 3 ವಿಷಯ ಅಂದರೆ ಇಷ್ಟ ಆಗಲ್ಲ. ಮೊದಲನೇದು, ಲೀಲನ್ ಕೈಲಿ ಆಗಲ್ಲ ಅನ್ನೋದು. ಎರಡನೇದು, ಲೀಲನ್ಗೆ ಬರಲ್ಲ ಅನ್ನೋದು. ಮೂರನೇದು, ನಾನು ಆಟ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಜಾಯ್ನ್ ಆಗ್ಲಾ? ಅಫ್ಕೋರ್ಸ್, ಪ್ಲೀಸ್. ಟೇಬಲ್ ಫುಲ್ ಆಗಿದೆ. ಬೆಟರ್ ಅಂದರೆ ನೀವು ಬೇರೆ ಟೇಬಲ್ ನೋಡ್ಕೊಳ್ಳಿ. ಯಾವ್ದಾದ್ರೇನು? ಸೊಸೆ ನಂಬರ್ 2 ಮತ್ತು 3 ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ್ದಾರೆ. ನನ್ನ ಕೈಲಿ ಆಗುತ್ತೆ ಅಂತ ಪ್ರೂವ್ ಮಾಡೋಕ್ಕಾದ್ರೆ ನಾನು ಆಟ ಆಡಲೇಬೇಕು. ಪಕ್ಕದಲ್ಲೇ VIP ರೂಮ್ ಇದೆ, ಆದರೆ ಅಲ್ಲಿಗೆ ಹೋಗಿ ನಿಮ್ಮ ಕೈಲಿ ಆಡೋಕ್ಕಾಗತ್ತಾ ಇಲ್ವಾ ಅನ್ನೋದೇ ನನಗೆ ಡೌಟ್. ಹೌದು ಹೌದು, ಈ ಲೀಲಾ ಲೆವೆಲ್ಗೆ VIP ಆಡೋ ಜಾಗದಲ್ಲೇ ಆಟ ಆಡಬೇಕು. ಏಯ್ ಚರೋ, ಅಕ್ಕ, VIP ಟೇಬಲಲ್ಲಿರೋದು ರಾಣಾ. ಗೊತ್ತು, ಅವರು ಏಜ್ ಎನಿಮಿ ಅಲ್ವಾ? ಅದಕ್ಕೆ ಕಳಿಸಿದ್ದು. ನಾ ಹೇಳಿರ್ಲಿಲ್ವಾ ನನಗೂ ಒಂದು ಅವಕಾಶ ಬರುತ್ತೆ ಅಂತ? ಇದೇ ಆ ಅವಕಾಶ. ಇವರನ್ನ ನಂಬಿ ಜವಾಬ್ದಾರಿ ಕೊಟ್ಟಿರೋ ಅಜ್ಜಿಗೆ ಇವ್ರು ಎಂತ ಬೇಜವಾಬ್ದಾರಿ ಅಂತ ಅರ್ಥ ಮಾಡಿಸೋ ಟೈಮ್ ಬಂದಿದೆ. ಅಪ್ಪ, ಫೋಟೋಗ್ರಾಫರ್ ರೆಡಿ ಇದ್ದಾರೆ. ನೀವು ಮತ್ತು ಲೀಲಾ ಅವರು ಒಟ್ಟಿಗಿರೋ ಒಂದು ಪ್ರೆಸೆಂಟ್ ಫೋಟೋ ಅಪ್ಲೋಡ್ ಮಾಡಬೇಕು. ಓಕೆ, ಲೀಲಾನ ಬೇಗ ರೆಡಿಯಾಗಿ ಬರೋದು ಕೇಳು. ಫೋಟೋದೇನಿದೆ ಅದನ್ನು ಮುಗಿಸ್ಬಿಡೋಣ. ಲಾಯರ್ ಅವ್ರು ಬರ್ತಿದ್ದ ಹಾಗೆ ಆ ಸೈನಿಂಗ್ ಪ್ರೋಸೆಸ್ ಎಲ್ಲ ಮುಗಿಸೋಣ. ಅಪ್ಪ, ಲೀಲಾ ಅವರೆಲ್ಲೂ ಕಾಣಿಸ್ತಿಲ್ಲ. ಕಾಣಿಸ್ತಾ ಇಲ್ಲ? ಹೊರಗಡೆ ಎಲ್ಲಾರ ಇರಬೇಕು. ಎಲ್ಲ ಕಡೆ ನೋಡಿದೆ ಅಪ್ಪ, ಎಲ್ಲೂ ಕಾಣಿಸ್ತಿಲ್ಲ. ವಾಟ್? ಕಾಣಿಸ್ತಾ ಇಲ್ಲ? ಎಲ್ಲಿ ಹೋದ್ನು? ಗೊತ್ತಿಲ್ಲಪ್ಪ. ಎಲ್ಲೂ ಹೋಗ್ಬಾರ್ದು ಅಂತ ನೀವು ಹೇಳಿರ್ಲಿಲ್ವ ಅವ್ಳಿಗೆ? ಅಪ್ಪ, ಅದನ್ನ ಹೇಳೋದಕ್ಕೆ ಅವ್ರು ಸಿಗಲೇ ಇಲ್ಲ ಅಪ್ಪ. ಎಲ್ಲಿ ಹೋಗ್ತೀನಿ ಅಂತ ನಿಂಗೆ ಎಲ್ಲ ಹೇಳಿದ್ಲಾ? ಹೆಂಡತಿ ಎಲ್ಲೋದ್ರು ಗಂಡನಿಗೆ ತಾನೇ ಹೇಳು ಗೊತ್ತು ಸರ್. ಸಾರಿ ಸರ್, ಗೊತ್ತಿಲ್ಲ ಅಂತ ಹೇಳಕ್ ಬಂದೆ. ಅಪ್ಪ, ಲಾಯರ್ ಬೇರೆ ಬರೋ ಟೈಮ್ ಆಯಿತು. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ವೆಲ್ಕಮ್ ವೆಲ್ಕಮ್, ಕುತ್ಕೊಳ್ಳಿ. ನೀವು ಏಜೆ ವೈಫ್ ಅಲ್ವಾ? ಏನು VIP ಟೇಬಲ್ ಬಂದ್ಬಿಟ್ಟಿದ್ದೀರಾ? ನಾನು VIP ಅಲ್ವಾ, ಅದಕ್ಕೆ. ನಿಮ್ಗೇನು ಭಯ ಇಲ್ಲ ತಾನೆ? ಭಯ ನನಗೆ. ಶುರು ಮಾಡೋಣವಾ? ಓ ಎಸ್, ನಾನು ರೆಡಿ. ಏಯ್, ಮೇಡಮ್ಗೆ ಕಾಯಿನ್ಸ್ ಕೊಡಪ್ಪ. ಓಕೆ ಸರ್. ಕಾಯಿನ್ಸಾ? ಕಾಯಿನ್ ಅಂದ್ರೆ? ಇಲ್ಲಿ ಡೈರೆಕ್ಟಾಗಿ ದುಡ್ಡಿಟ್ಟು ಆಡೋಂಗಿಲ್ಲ. ನೀವು ಕ್ಯಾಶ್ ಕೊಟ್ಟರೆ ಅವ್ರು ನಿಮಗೆ ಕಾಯಿನ್ಸ್ ಕೊಡ್ತಾರೆ. ಗೆದ್ದ ಮೇಲೆ ಅದೇ ಕಾಯಿನ್ಸ್ ಕೌಂಟರ್ ಕೊಟ್ಟರೆ ಅವ್ರು ನಿಮಗೆ ಕ್ಯಾಶ್ ವಾಪಸ್ ಕೊಡ್ತಾರೆ. ಓಹೋ, ಯಾಕೆ ಗೊತ್ತಿಲ್ವಾ? ಫಸ್ಟ್ ಟೈಮಾ? ಹಾಗೇನಿಲ್ಲಪ್ಪ. ಒಂದು ಕಾಯಿನು ಎಷ್ಟು ಅಂದೆ? ಎಷ್ಟು? ನಾನು ಆಡೋದೆಲ್ಲ 10. 10 ಮೇಲೆ ಚಿಲ್ಲರೆ ಪಲ್ರೆ ಎಲ್ಲ ಆಟಾಡೋದಿಲ್ಲ. ಹಲೋ, ನಾವು ಅಷ್ಟೇ. 1 ರೂಪಾಯಿ 2 ರೂಪಾಯಿ ಎಲ್ಲ ಆಡೋದೇ ಇಲ್ಲ. ಏನಿದ್ರು 10 ಮೇಲೆ. ಎಕ್ಸ್ಕ್ಯೂಸ್ ಮೀ, ಕಾಯಿನ್ ಬೇಕು. ಎಷ್ಟು ಮೇಡಮ್? 10ದು 300 ಕಾಯಿನ್ ತಗೊಂಬನ್ನಿ. ಅಷ್ಟೊಂದಾ? ಯಾಕೆ ಅಷ್ಟು ಕೊಡಲ್ವಾ? ನಾನೇನಾದ್ರು ಜಾಸ್ತಿ ಕೇಳ್ಬಿಟ್ನಾ? ಏಜ್ ವೈಫ್ ಅಂದಮೇಲೆ ಇಲ್ಲಿ ಇರೋದೆಲ್ಲ ಕೊಟ್ಬಿಡ್ತೀವಿ ಮೇಡಮ್. ನೀವು ಆಡಿ ರಾಣ ಸರ್, ನಾನು ನೋಡ್ತೀನಿ. ಓ,
ನಿಮ್ಮ ಹೆಸರು ರಾಣಾನಾ? ನೈಸ್ ಟು ಮೀಟ್ ಯು. ಎಕ್ಸ್ಕ್ಯೂಸ್ ಮೀ, ಅವ್ರೆಷ್ಟು ಕೇಳಿದ್ರು? ಅವರು ಹತ್ತಿರದ್ದು 300 ಕಾಯಿನ್ ಕೇಳಿದ್ರು ಮೇಡಮ್. ಸರಿ, ಅವ್ರು ಎಷ್ಟು ಕೇಳಿದ್ರು ಕೊಡಿ. ಓಕೆ ಮ್ಯಾಮ್. ಅಕ್ಕ, ಒಂದು ಕಾಯಿನ್ 10,000 ರೂಪಾಯಿ. 300 ಕಾಯಿನ್ ಅಂದ್ರೆ 30 ಲಕ್ಷ ಅಕ್ಕ. ಅಷ್ಟು ದೊಡ್ಡ ಆಟ ಆಡ್ತಿದ್ದಾಳ ಅವಳು. ಹೌದು, ಆದರೆ ಅದು ಅವ್ರಿಗೆ ಗೊತ್ತಿಲ್ಲ. 10 ಅಂದರೆ 10 ರೂಪಾಯಿ ಅನ್ಕೊಂಡಿದ್ದಾರೆ. ಅಕ್ಕ, VIP ಟೇಬಲಿಗೆ ಕಳಿಸಿದ್ದೀರಾ, ಲಕ್ಷದಲ್ಲಿ ಬೇರೆ ಆಡ್ತಿದ್ದಾಳೆ, ಅದು ಅವಳಿಗೆ ಗೊತ್ತಿಲ್ಲ. ನೀವೇನು ಮಾಡೋಕೆ ಹೊರಟಿದ್ದೀರಾ? ಪ್ರಶ್ನೆ ಕೇಳಬೇಡಿ, ಸುಮ್ಮನೆ ಮಜಾ ನೋಡ್ತಾ ಇರಿ. ಅಯ್ಯಯ್ಯೋ, ಲೀಲಾ ಮೇಡಮ್ ಫೋನ್ ಪಿಕ್ ಮಾಡ್ತಿಲ್ಲ. ಬಾಸ್ ಆ ಕೋಪನ ಯಾರ ಮೇಲೆ ಬಿಡ್ತಾರೋ ಏನೋ. ಯಾವುದಕ್ಕೂ ನಾನು ಸ್ವಲ್ಪ ಪಕ್ಕಕ್ಕೆ ಹೋಗೋದೇ ಒಳ್ಳೇದು. ನಾನ್ಸೆನ್ಸ್. ರಿಸೀವ್ ಮಾಡೋಕ್ಕೇನು ಇವಳಿಗೆ? ಸೇಫ್ಟಿಗೆ ಒಂದ್ಸಲ ಆಟ ಹೇಗೆ ಆಡೋದು ಅಂತ ಎಕ್ಸ್ಪ್ಲೇನ್ ಮಾಡಿಬಿಡಿ. ನಂಗೆ ಗೊತ್ತಿಲ್ಲ ಅಂತ ಅಲ್ಲ, ಜಸ್ಟ್ ಕನ್ಫರ್ಮೇಷನ್ಗೆ. ಇಡಿಯಟ್. ಎಲ್ಲರೂ ಹೋಗಿ ಮುಂಚೆ ಯಾರಿಗಾರು ಹೇಳ್ಬಿಟ್ಟು ಹೋಗ್ತಾನೆ. ಯಾರಿಗೆ ಹೇಳಿ ಹೋಗಿರ್ತಾಳೆ? ದುರ್ಗಾ ಎಲ್ಲಿ? ದುರ್ಗಾ ಅಪ್ಪ, ಅವ್ರ ಮನೇಲಿಲ್ಲ, ಎಲ್ಲಿ ಹೋಗಿದ್ದಾರೆ? ಹೊರಗಡೆ ಹೋಗಿದ್ದಾರೆ. ದುರ್ಗಾ ಜೊತೆ ಏನಾದರೂ? ಆಟ ಆಡಕ್ಕಿಂತ ನೋಡೋಕ್ಕೆ ತುಂಬಾ ಮಜವಾಗಿದೆ. ನಾನು ರೆಡಿ, ಬನ್ನಿ ಆಡೋಣ. ಹತ್ತು 10 50 100 100 100 150 200 300 300 ಶೋ